ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಕುಬೇರ ಯಂತ್ರ ಪೂಜೆ ಮಾಡುವ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕುಬೇರ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ಆರ್ಥಿಕ ಸ್ಥಿರತೆ ಮತ್ತು ಅದೃಷ್ಟ ಉಳಿಯುತ್ತೆ. ಈ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಹಣದ ಕೊರತೆನೇ ಎದುರಾಗೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾದರೆ ಕುಬೇರ ಯಂತ್ರವನ್ನು ಪೂಜೆ ಮಾಡೋದಾದರೂ ಹೇಗೆ, ಯಾವ ಕುಬೇರ ಮಂತ್ರವನ್ನು ಪಠಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಕುಬೇರನು ಸಂಪತ್ತಿನ ಅಧಿಪತಿ ಮತ್ತು ಕುಬೇರ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ನಮಗೆ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತೆ. ವ್ಯಾಪಾರವನ್ನು ಮಾಡ್ತಿರೋರು ಹಣವನ್ನು ಪಡೆಯೋದಕ್ಕೋಸ್ಕರ ಅದು ವಿಫಲ ಆಗಿದರೆ ಸಂಪೂರ್ಣ ಭಕ್ತಿಯಿಂದ ಈ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ಹಣದ ಲಾಭವೂ ದೊರೆಯುತ್ತೆ. ಇನ್ನು ನಿಮಗೆ ಬೇರೆ ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಆರ್ಥಿಕ ಸ್ಥಿರತೆ ಮತ್ತು ಅದೃಷ್ಟದ ಜೀವನ ಶೈಲಿಗೆ ಸಹಾಯ ಮಾಡುತ್ತೆ. ಈ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಹಣದ ಕೊರತೆ ಇಲ್ಲ ಎಂದು ನಂಬಿಕೆ ಇದೆ. ಹಾಗಾದರೆ ಕುಬೇರ ಯಂತ್ರವನ್ನು ಹೇಗೆ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗಾಗಲೇ ತುಂಬ ಜನ ಮಾಡಿರ್ತಾರೆ, ಈಗಾಗಲೇ ಶುರುನೂ ಕೂಡ ಮಾಡಿರ್ತಾರೆ. ಹೊಸದಾಗಿ ಶುರು ಮಾಡೋರು ಕೂಡ ಈ ದಿನ ಶುರು ಮಾಡ್ಬೋದು. ಅಂದರೆ ಅಕ್ಷಯ ತೃತೀಯ ದಿನ ಕುಬೇರ ಯಂತ್ರವನ್ನು ಇಟ್ಬಿಟ್ಟು ನೀವು ಪೂಜೆನ ಮಾಡ್ಬೋದು. ಈ ದಿನ ಹೊಸ ಕೆಲಸನ ಪ್ರಾರಂಭ ಮಾಡೋವಂಥದ್ದು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ತುಂಬಾ ಒಳ್ಳೆಯದು. ಅದರಲ್ಲಿ ಇಂಥ ವ್ರತಗಳನ್ನು ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ತುಂಬ ಒಳ್ಳೆ ಫಲನೇ ನಮಗೆ ತಂದುಕೊಡುತ್ತೆ. ಅಕ್ಷಯ ತೃತೀಯ ದಿನ ಸರಳವಾಗಿ ಕುಬೇರ ಯಂತ್ರನ ಪೂಜೆ ಮಾಡೋದು, ಅದು ಯಾವ ರೀತಿ ಮಾಡೋದನ್ನು ತಿಳಿಸ್ತಾ ಇದ್ದೀನಿ. ಇವಾಗಲೇ ಪೂಜೆ ಸಮಯವನ್ನು ಕೂಡ ತಿಳಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ಆದರೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ 6:20 ಮಧ್ಯಾಹ್ನ 12:30 ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ, ಬುಧವಾರ 30ನೇ ತಾರೀಕು. ಮತ್ತು ಆ ಒಂದು ಸಮಯದಲ್ಲಿ ನೀವು ಕುಬೇರ ಯಂತ್ರ ಪೂಜೆನೂ ಕೂಡ ಮಾಡ್ಬೋದು. ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂದಾಗ ಸಂಜೆ ಗೋಧೂಳಿ ಸಮಯ ಅಂದರೆ 5:30 6:30 ತನಕ ಮಾಡ್ಕೋಬೋದು. ನೀವಿವಾಗಲೇ ಯಂತ್ರನ ಬರೆದ್ಬಿಟ್ಟು ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಒಂದು ಕಡೆ ಇಟ್ಕೊಳ್ಳಿ. ಹಾಗೆ ಕುಬೇರ ಯಂತ್ರದ ಮೇಲೆ ಇಡೋಕ್ಕೆ 9 ಕಾಯಿನ್ಗಳು ಬೇಕು. ಕೆಂಪು ಅಥವಾ ಹಳದಿ ಹೂಗಳನ್ನು ಇಡಬೇಕು. ನೈವೇದ್ಯಕ್ಕಾಗಿ ಆ ದಿನ ಗೋಧಿ ಪಾಯಸ ಅಥವಾ ಸಜ್ಜಿಗೆನ ಮಾಡ್ಕೋಬೋದು. ಈ ಥರ ಕುಬೇರ ಯಂತ್ರನ ಒಂದು ವೈಟ್ ಪೇಪರ್ ಮೇಲೆ ಬ್ಲೂ ಇಂಕ್ ಪೆನ್ನಿಂದ ಬರೆದ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ. ಚಿಕ್ಕದಾಗಿ ಆದ್ರೂ ಕೂಡ ಬರ್ಕೋಬೋದು, ಇಲ್ಲ ದೊಡ್ಡದಾಗಾದರೂ ಬರ್ಕೋಬೋದು. ಅಥವಾ ಒಂದು ಮಣೆ ಮೇಲೆ ನೀವು ಅಕ್ಕಿ ಹಿಟ್ಟಿನಿಂದ ಕುಬೇರ ಯಂತ್ರನ ಬರಿಬಹುದು. ನೀವು ಪೇಪರ್ನಲ್ಲಿ ಬರೆದು ಪೂಜೆ ಮಾಡಿದ್ರೆ ಆಮೇಲೆ ಆ ಪೇಪರನ್ನು ಪರ್ಸ್ನಲ್ಲೋ ಅಥವಾ ಕ್ಯಾಶ್ ಬಾಕ್ಸ್ನಲ್ಲೋ ಇಟ್ಕೋಬೋದು. ಅಕ್ಕಿ ಹಿಟ್ಟಿನಿಂದ ಒಂದು ಮಣೆ ಮೇಲೆ ಅಥವಾ ದೇವರ ಮನೆಯಲ್ಲೂ ಕೂಡ ನೀವು ಕುಬೇರ ಯಂತ್ರನ ಪೂಜೆನ ಮಾಡ್ತೀವಿ ಅಂದರೆ ಪೂಜೆ ಎಲ್ಲ ಆದಮೇಲೆ ನೀವು ವಿಸರ್ಜನೆ ಮಾಡ್ತಿರಲ್ಲ, ಆಗ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಟ್ಟು ಆ ಒಂದು ಅಕ್ಕಿ ಹಿಟ್ಟನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕು. ತುಳಿಯುವ ಜಾಗದಲ್ಲಿ ಹಾಕಬಾರ್ದು. ಮೊದಲಿಗೆ ಈ ಥರ ಕುಬೇರ ಯಂತ್ರವನ್ನು ಸಿದ್ಧತೆ ಮಾಡಿ ಇಟ್ಕೊಂಬಿಡಿ. ಒಂದು ಮಣೆ ಮೇಲೆ ಅರಿಶಿನ ಕುಂಕುಮ ಹೂನ ಹಾಕಿಬಿಟ್ಟು ಅದ್ರ ಮೇಲೆ ಯಂತ್ರವನ್ನು ಇಡಬೇಕು. ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿಬಿಟ್ಟು ನೀವು ಇಡಬೇಕಾಗತ್ತೆ. ಇದಕ್ಕೆ 9 ಕಾಯಿನು, 1 ರೂಪಾಯಿದು ಅಥವಾ 2 ರೂಪಾಯಿದು, ಇಲ್ಲ 5 ರೂಪಾಯಿದು ಅಥವಾ 10 ರೂಪಾಯಿದು ಯಾವುದೇ ಕಾಯಿನ್ ಬೇಕಾದರೂ ತೊಗೋಬೋದು. ಆದರೆ 9 ಕೂಡ ಅಂದರೆ 9 ಕಾಯಿನ್ ಕೂಡ ಒಂದೇ ರೀತಿಲಿ ಇರಬೇಕು. 1 ರೂಪಾಯಿದು ಕಾಯಿನ್ ತೊಗೊತೀರಾ ಅಂದರೆ 9 ಕಾಯಿನ್ ಕೂಡ ಒಂದೇ ರೀತಿಲಿ ಇರಬೇಕು. 2 ರೂಪಾಯಿದು ಅಥವಾ 5 ರೂಪಾಯಿ ಕಾಯಿನ್ ತೊಗೊಂಡ್ರೆ ಅದು ಕೂಡ 9 ಕಾಯಿನ್ ಕೂಡ ಸೇಮ್ ಇರಬೇಕು. ಇದೇ ಥರನೇ ಯಾವುದೇ ಕಾಯಿನ್ ಆದರೂ ಸರಿಯೇ ಒಂದೇ ಥರ ಕಾಯಿನ್ ಇರಬೇಕು. ಚೆನ್ನಾಗಿ ತೊಳೆದು ಎಲ್ಲ ಕಾಯಿನ್ಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಪ್ರತಿಯೊಂದು ಕಾಯಿನ್ ಮೇಲೂ ಕೂಡ ಅರಿಶಿನ ಕುಂಕುಮನ ಇಡಬೇಕು. ಅದಕ್ಕೆ ಕೆಂಪು ಹೂಗಳನ್ನು ಅಥವಾ ಹಳದಿ ಹೂಗಳು, ಹಳದಿ ಹೂವು ಅಂದರೆ ನಿಮಗೆ ಗೊತ್ತಿರುತ್ತೆ, ಸೇವಂತಿಗೆ ಹೂವು, ಅದ್ರ ಮೇಲೆ ಏನು ಕಾಯಿನ್ ಇಟ್ಟಿರ್ತೀರೋ ಅದ್ರ ಮೇಲೆ ಹೂಗಳನ್ನು ಇಟ್ಬಿಟ್ಟು ಪಕ್ಕದಲ್ಲಿ 2 ತುಪ್ಪದ ದೀಪನ ಹಚ್ಕೋಬೇಕು. ಇದ್ರ ಜೊತೆಗೆ ಲಕ್ಷ್ಮೀ ನಾರಾಯಣರ ವಿಗ್ರಹ ಇದ್ದರೆ ಅಥವಾ ಲಕ್ಷ್ಮೀ ವಿಗ್ರಹ ಆದರೂ ಸರಿ, ಅದನ್ನು ಒಂದು ಪೀಠದ ಮೇಲೆ ಇಟ್ಟು ಅದ್ರ ಮುಂದೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಗಣಪತಿಗೆ 21 ಗರಿಕೆನ ಇಟ್ಬಿಟ್ಟು ಗೆಜ್ಜೆ ವಸ್ತ್ರನ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ.
ಕುಬೇರ ಯಂತ್ರ ಪೂಜೆನಲ್ಲಿ ಕುಬೇರ ಯಂತ್ರನೇ ತುಂಬಾನೇ ಮುಖ್ಯವಾದದ್ದು. ಲಕ್ಷ್ಮಿಯ ಎಡಭಾಗದಲ್ಲಿ ಕುಬೇರ ಯಂತ್ರ ಸ್ಥಾಪನೆ ಮಾಡಬೇಕು. ಬಲಭಾಗದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇವಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದನ್ನು ಕೂಡ ತಗೊಂಡಿರ್ತೀರ, ಮನೆಯಲ್ಲೂ ಕೂಡ ಇಟ್ಕೊಂಡಿರ್ತೀರ. ಅದನ್ನು ಕೂಡ ಒಂದು ಬಟ್ಟಲಲ್ಲಿ ಇಟ್ಬಿಟ್ಟು ಪೂಜೆನ ಮಾಡಬೇಕು. ಅಂದರೆ ಗೋಮತಿ ಚಕ್ರ, ತಾವರೆ ಬೀಜ, ಗುಂಡು ಅಡಿಕೆ ಮತ್ತು ಕವಡೆಗಳು, ಈ ಥರ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಡಬೇಕು. ಇನ್ನು ಕುಬೇರ ಯಂತ್ರದ ಮುಂದೆ 2 ತುಪ್ಪದ ದೀಪನ ಅಂಟಿಸ್ಬೇಕು. ಗಣಪತಿ ಪ್ರಾರ್ಥನೆ ಮಾಡಿ ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಶುಭ ದಿನದಲ್ಲಿ ನಾನು ಕುಬೇರ ಯಂತ್ರದ ಪೂಜೆನ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಧನ ಧಾನ್ಯ, ಸಮೃದ್ಧಿಯು, ಸಂಪತ್ತು, ಆರೋಗ್ಯ, ನೆಮ್ಮದಿ, ಆಯುಷ್ ಯಾವಾಗಲೂ ತುಂಬಿರಲಿ. ಮಹಾಲಕ್ಷ್ಮಿ ಆ ನಾರಾಯಣನ ಸಮೇತಳಾಗಿ ನಗ್ನಗ್ತಾ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಕೇಳಿಕೊಂಡು ಆವಾಗ ಹೂ ಅಕ್ಷತೆನ ಗಣಪತಿ ಮುಂದೆ ಹಾಕಿ ಊದ್ಗಡ್ಡಿಯಿಂದ ಬೆಳಗುತ್ತಾ ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ. ನಾರಾಯಣನ ಮಂತ್ರ ಬರಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ಳಿ 11 ಸಾಲಿ. ಇದಾದಮೇಲೆ ಮಹಾಲಕ್ಷ್ಮಿಯ ಮಂತ್ರ ಅಥವಾ ಕನಕದಾರ ಸ್ತೋತ್ರನ ಪಠನೆ ಮಾಡಬೇಕು, ಅಥವಾ ಲಕ್ಷ್ಮಿ ಅಷ್ಟೋತ್ತರ ಕೂಡ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಕುಬೇರ ಮಂತ್ರನ 108 ಸಲ ಹೇಳಬೇಕು. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿಂ ಮೇ ದೇಹಿ ದಾಪಯ ಸ್ವಾಹ. ಈ ಒಂದು ಮಂತ್ರನ 108 ಸಲ ಹೇಳ್ಕೋಬೇಕು. ಮಂತ್ರ ಪಠನೆ ಮುಗಿದ ಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಅದಾದಮೇಲೆ ಮಹಾ ಮಂಗಳಾರತಿಯನ್ನು ಮಾಡಿ ಮನೇಲಿ ಎಲ್ರಿಗೂ ಕೂಡ ಮಂಗಳಾರತಿನ ಕೊಟ್ಟು ಒಂದು 5 ಇಲ್ಲ 10 ನಿಮಿಷ ಆದಮೇಲೆ ದೇವ್ರ ಮುಂದೆ ಇಟ್ಟಿರೋ ನೈವೇದ್ಯವನ್ನು ತಗೊಂಡು ಮನೇಲಿ ಎಲ್ರಿಗೂ ಕೂಡ ಹಂಚಿ ನೀವು ಕೂಡ ತಿನ್ಬೋದು. ಇನ್ನು ಲಕ್ಷ್ಮೀ ದೇವಿಯನ್ನು ಶ್ರೀ, ಪದ್ಮಿನಿ, ವಿಷ್ಣು ಪತ್ನಿ, ಶ್ರೀದೇವಿ ಇತ್ಯಾದಿ ಹೆಸರುಗಳಿಂದ ಕರಿತೀವಿ. ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿ ಅಂತಲೂ ಕರಿತೀವಿ. ಇದರಲ್ಲಿ ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂಪತ್ತಿನ ಲಕ್ಷ್ಮಿ, ಯೋಗಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಅಂತಲೂ ಕರಿತೀವಿ. ಲಕ್ಷ್ಮೀ ದೇವಿಯನ್ನು ಸಂಪತ್ತು, ಸಮೃದ್ಧಿ ಮತ್ತು ಆಸ್ತಿಯ ದೇವತೆ ಅಂತಲೂ ಕರಿತೀವಿ. ಇನ್ನು ಲಕ್ಷ್ಮೀ ದೇವಿಯ ಚತುರ್ಭುಜಗಳು 4 ದಿಕ್ಕುಗಳಲ್ಲಿ ಐಶ್ವರ್ಯವನ್ನು ಸೂಚಿಸುತ್ತೆ. ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸಮೃದ್ಧಿ, ಅದೃಷ್ಟ ಮತ್ತು ಸಂಪತ್ತು ಸಿಗುತ್ತೆ, ಮತ್ತು ಸಂತೋಷ ಮತ್ತು ಶಾಂತಿಯನ್ನು ಕೂಡ ನೀಡ್ತಾರೆ. ನಿಮ್ಮೆಲ್ಲ ಋಣ ಭಾರಗಳು ಶೀಘ್ರದಲ್ಲಿ ತೀರಿ ಹೋಗಬೇಕು ಅಂತ ಅಂದರೆ ಸಂಪತ್ತಿನ ದೇವರಾದ ಕುಬೇರನು ನಿಮಗೋಸ್ಕರ ತನ್ನ ಖಜಾನೆಯನ್ನು ತೆರಿಬೇಕೆಂದು ನೀವು ಬಯಸಿದರೆ ಲಕ್ಷ್ಮೀ ದೇವಿಯನ್ನು ನೀವು ಈ ವಿಧಾನದಲ್ಲಿ ಪೂಜೆನ ಮಾಡಬೇಕು. ಬೆಳಗ್ಗೆ ಅಥವಾ ಸಂಜೆ ನೀವು ಈ ಪೂಜೆನ ಮಾಡ್ಕೋಬೋದು. ಬುಧವಾರ ನೀವು ಕುಬೇರ ಯಂತ್ರ ಪೂಜೆನ ಈ ಥರ ಮಾಡಿದ್ದೀರಾ ಅಂದರೆ ಬೆಳಗ್ಗೆ ಪೂಜೆ ಮಾಡಿದರೆ ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಪೂಜೆನ ಮಾಡ್ಕೋಬೋದು. ಮಾರನೇ ದಿನ ಗುರುವಾರ ಇದನ್ನೇ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿದ ಮೇಲೆ ಇದರಲ್ಲಿರುವ 9 ಕಾಯಿನ್ನ ನೀವು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ನೀವು ಯಾವಾಗೆಲ್ಲ ಕುಬೇರ ಯಂತ್ರನ ಪೂಜೆನ ಮಾಡ್ತೀರೋ ಅವಾಗೆಲ್ಲ ಇದೇ ಕಾಯಿನನ್ನು ಉಪಯೋಗಿಸ್ಬೋದು. ಮತ್ತು ಅದನ್ನು ತೆಗೆದು ಹಾಗೆ ನೀವು ಬೀರುನಲ್ಲಿ ಕ್ಯಾಶ್ ಬಾಕ್ಸ್ನಲ್ಲಿ ಕೂಡ ಇಟ್ಕೋಬೋದು, ಇಲ್ಲ ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಇಟ್ಕೋಬೋದು, ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬೋದು. ಇನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಏನಿಟ್ಟಿರ್ತೀರ ಅದನ್ನು ಕೂಡ ಹಾಗೆಯೇ ಹಳದಿ ಅಥವಾ ಕೆಂಪು ಬಟ್ಟೆನಲ್ಲಿ ಗಂಟು ಕಟ್ಬಿಟ್ಟು ಮತ್ತೆ ಅದನ್ನು ಬೀರುನಲ್ಲಿ ಎತ್ತಿಡಬೇಕು. ಪ್ರತಿ ಶುಕ್ರವಾರ, ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆಗಳಲ್ಲೂ ಕೂಡ ಇದೇ ರೀತಿ ಕುಬೇರ ಯಂತ್ರನ ಪೂಜೆನ ಮಾಡ್ಕೋಬೋದು. ತುಂಬಾ ಬೇಗ ಹಣದ ಸಮಸ್ಯೆ ನಿವಾರಣೆ ಆಗುವಂಥ ವ್ರತ ಅಂತಲೇ ಹೇಳ್ಬೋದು. ಒಂದ್ಸಲ ಬೇಕಾದರೂ ಮಾಡ್ಬೋದು, ಅಥವಾ ಪ್ರತಿ ಶುಕ್ರವಾರ ಅಥವಾ 3 ಶುಕ್ರವಾರ ಇಲ್ಲ 5 ಶುಕ್ರವಾರ ಅಥವಾ 8 ಶುಕ್ರವಾರ ಅಥವಾ ಪ್ರತಿ ಹುಣ್ಣಿಮೆ ಇಲ್ಲ ಅಮಾವಾಸ್ಯೆ, ಹೀಗೆ ನೀವು ಸಂಕಲ್ಪ ಮಾಡಿಕೊಂಡು ಎಷ್ಟು ವಾರ ಬೇಕಾದರೂ ಮಾಡ್ಬೋದು. ಇನ್ನು ನೀವು ಪೇಪರ್ನಲ್ಲಿ ಕುಬೇರ ಯಂತ್ರನ ಬರೆದಿದ್ರೆ ಇದನ್ನು ಕೂಡ ಅಂದರೆ ಈ ಯಂತ್ರನೂ ಕೂಡ ನೀವು ಬೀರುನಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸ್ನಲ್ಲಿ ಇಡ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ಲಿ ಕೂಡ ಇಟ್ಕೋಬೋದು, ಅಥವಾ ದೇವರ ಮನೆಯಲ್ಲೇ ಇಟ್ಕೋಬೋದು. ಈ ಥರ ವಿಶೇಷ ದಿನಗಳಲ್ಲಿ ಒಂದ್ಸಲಿ ಮಾಡಿ ಅದನ್ನೆಲ್ಲ ಹಾಗೇ ನೀವು ಕ್ಯಾಶ್ ಬಾಕ್ಸ್ನಲ್ಲಿ ತೆಗೆದು ಇಟ್ಕೋಬೋದು. ಅಕ್ಷಯ ತೃತೀಯ ದಿನ ಕುಬೇರ ಯಂತ್ರ ಪೂಜೆ ಸರಳವಾಗಿ ಮಾಡುವಂಥ ವಿಧಾನದಲ್ಲಿ ತಿಳಿಸಿದ್ದೀನಿ. ಲಕ್ಷ್ಮಿ ಮತ್ತು ಕುಬೇರರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ಈ ಯಂತ್ರವನ್ನು ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ಸಂಪತ್ತನ್ನು ಹೆಚ್ಚಿಸಲು ನಿಮಗೆ ಸಹಾಯ ಮಾಡುತ್ತೆ. ಇಷ್ಟು ಕೂಡ ಕುಬೇರ ಯಂತ್ರನ ಇಟ್ಬಿಟ್ಟು ಅಕ್ಷಯ ತೃತೀಯ ದಿನ ಪೂಜೆ ಮಾಡುವಂಥ ವಿಧಾನ.
ಇಷ್ಟೊತ್ತು ತಿಳ್ಕೊಂಡೆ ಅಲ್ವಾ ಅಕ್ಷಯ ತೃತೀಯ ದಿನ ಕುಬೇರ ಯಂತ್ರವನ್ನು ಇಟ್ಬಿಟ್ಟು ಯಾವ ರೀತಿ ಪೂಜೆನ ಮಾಡ್ಕೋಬೋದು ಅಂತ. ಖಂಡಿತವಾಗ್ಲೂ ತಪ್ಪದೆ ಈ ಅಕ್ಷಯ ತೃತೀಯ ದಿನ ನೀವು ಕೂಡ ಪೂಜೆನ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಶುರು ಮಾಡಿಲ್ವೋ ಇನ್ನು ಈ ವರ್ಷದಿಂದ ಆದ್ರೂ ಕೂಡ ಕುಬೇರ ಯಂತ್ರವನ್ನು ಇಟ್ಬಿಟ್ಟು ಅಕ್ಷಯ ತೃತೀಯ ದಿನ ಪೂಜೆನ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.